ಇವತ್ತು ಡಿಡಕ್ಷನ್ಸ್ ಫ್ರಮ್ ಗ್ರಾಸ್ ಟೋಟಲ್ ಇನ್ಕಮಲ್ಲಿ 80G ಬಗ್ಗೆ ಡಿಸ್ಕಷನ್ ಮಾಡೋಣ. 80Gನಲ್ಲಿ ಫಸ್ಟ್ ಆಫ್ ಆಲು ಏನಕ್ಕೆ ನಾವು ಡಿಡಕ್ಷನ್ಸ್ ಕೊಡ್ತೀವಿ ಅಂತ ಹೇಳಿದ್ರೆ ಡೊನೇಷನ್ಸ್ಗೆ ಕೊಡ್ತೀವಿ. ಡೊನೇಷನ್ಸ್ ಮೇ ಬಿ ಫಾರ್ ದಿ ಸೆಂಟ್ರಲ್ ಗವರ್ಮೆಂಟ್ ಆರ್ ಡೊನೇಷನ್ಸ್ ಮೇ ಬಿ ಫಾರ್ ದಿ ಸ್ಟೇಟ್ ಗವರ್ನಮೆಂಟ್ ಸೆಟ್ ಅಪ್ ಎನಿ ಅಸೋಸಿಯೇಷನ್ಸ್ ಆರ್ ಅಥಾರಿಟೀಸ್ ಆರ್ any charitable trust which is set up by either the central government or the state government. So ಇಂತಹ ಸಂಸ್ಥೆಗಳಿಗೆ ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದವರು ಸ್ಥಾಪನೆ ಮಾಡಿರ್ತಕ್ಕಂಥ ಕೆಲವು ಫಂಡ್ಗಳಿಗೆ ಏನಾದರೂ ಒಬ್ಬ ವ್ಯಕ್ತಿ ಇನ್ಕಮ್ ಟ್ಯಾಕ್ಸಲ್ಲಿ ಅವ್ರಿಗೆ ವಿನಾಯಿತಿ ತಗೋಬೇಕು ಅಂತ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಥವಾ ಡೊನೇಷನ್ಸ್ ಕೊಟ್ಟರೆ ಅಮೌಂಟನ್ನು ಏನಾದರೂ ಡೆಪಾಸಿಟ್ ಮಾಡಿದ್ರೆ ನಾವು ಯಾವುದೆಲ್ಲ ಇದರಲ್ಲಿ ಆ ಫಂಡ್ಗಳಿಗೆ ವಿನಾಯಿತಿ ಸಿಗುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಬೇಸಿಕಲಿ ಇದರಲ್ಲಿ ಎರಡು ಥರದ ಏನು ಪಾರ್ಟ್ನ ನಾವು ನೋಡ್ಬೋದು, ಎರಡು ಥರದ ಡೊನೇಷನ್ಸ್ನ ನಾವು ನೋಡ್ಬೋದು. ಫಸ್ಟು ವಿತೌಟ್ ಲಿಮಿಟು, ಎರಡನೇದು ವಿತ್ ಲಿಮಿಟು. 80Gನಲ್ಲಿ ವಿತೌಟ್ ಲಿಮಿಟಲ್ಲಿ ಎಷ್ಟು ಬೇಕಾದರೂ ಒಬ್ಬ ವ್ಯಕ್ತಿ ಲಿಮಿಟೇ ಇಲ್ಲ ಇದಕ್ಕೆ ಅವರು ಏನು ಡೊನೇಷನ್ಸ್ ಕೊಡ್ಬೋದು. ವಿತ್ ಲಿಮಿಟಲ್ಲಿ ಆ 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ಮು ಲಿಮಿಟ್ ಇರುತ್ತೆ. ಆದರೆ ವಿತೌಟ್ ಲಿಮಿಟಲ್ಲಿ ಎಷ್ಟು ಬೇಕಾದರೂ ಒಬ್ಬ ವ್ಯಕ್ತಿ ಅವರು ಚಾರಿಟಿನ ಅಥವಾ ಅವರ ಡೊನೇಷನ್ಸ್ನ ಕೊಡ್ಬೋದು. ಮತ್ತು ಅಗೇನ್ ಏನಾಗಿದೆ ಅಂದರೆ ವಿತ್ ಲಿಮಿಟಲ್ಲಿ ಎರಡು ಭಾಗವಾಗಿ ವಿಂಗಡಣೆ ಆಗಿದೆ. ಅದು 100%, 50% ಅಂತ. ವಿತೌಟ್ ಲಿಮಿಟಲ್ಲೂ 100%, 50% ಅಂತ ಆಗಿದೆ. ಈ ಫಸ್ಟ್ ನಾವು ವಿತೌಟ್ ಲಿಮಿಟಲ್ಲಿ ನೋಡೋಣ. ವಿತೌಟ್ ಲಿಮಿಟ್ ಅಂತ ಹೇಳಿದರೆ ನಾನು ಮೊದಲೇ ನಿಮ್ಗೆ ಹೇಳಿದೆ, ಯಾವುದಾದ್ರೂ ಒಬ್ಬ ಟ್ಯಾಕ್ಸ್ ಪೇಯರು ಅಸೆಸಿ ಇಂತಹ ಒಂದು ಏನು ಫಂಡು ಸೆಟಪ್ ಏನು ಮಾಡಿರ್ತಾರೆ, ಆರ್ಗನೈಸೇಷನ್ಸು ಅಥವಾ ಅಥಾರಿಟೀಸ್ ಏನಾದರೂ ಸೆಟಪ್ ಮಾಡಿರ್ತಾರಲ್ಲ, ಇಂಥದಕ್ಕೆ ಏನಾದರೂ ಡೊನೇಷನ್ ಕೊಡಬೇಕು ಅಂತ ಆಸಕ್ತಿ ಪಟ್ಟರೆ ಯಾವುದೇ ಲಿಮಿಟ್ ಇರಲ್ಲ. ಇದಕ್ಕೆ ಎಷ್ಟು ಬೇಕಾದರೂ ಅವರು ಚಾರಿಟಿನ ಕೊಡ್ಬೋದು ಅಥವಾ ಡೊನೇಷನ್ಸ್ನ ಕೊಡ್ಬೋದು. ಇದರಲ್ಲಿ ಎರಡು ಇರುತ್ತೆ. ಒಂದು 100% ಡಿಡಕ್ಷನು ಅವರಿಗೆ ಕೊಡ್ತಾರೆ ಅವೈಲೇಬಲ್ಲು, ಇನ್ನೊಂದು 50% ಅಂತ ಬರುತ್ತೆ. ಈ 100% ಅವರು 10,000 ರೂಪಾಯಿ ಏನಾದರೂ ಡೊನೇಷನ್ ಕೊಟ್ಟಿದ್ರೆ 10,000ಕ್ಕೆ 10,000ಕ್ಕೂ ಕೂಡ ಡಿಡಕ್ಷನ್ಸ್ ಇವರಿಗೆ ಸಿಗುತ್ತೆ. ಯೂಶ್ವಲಿ ಏನಾಗುತ್ತೆ ಅಂತ ಹೇಳಿದರೆ ಈ 100%ಅಲ್ಲಿ ಬರುವಂತಹದ್ದು ವಿತೌಟ್ ಲಿಮಿಟ್. ನಾನು ಹೇಳ್ತಾ ಇರೋದು ಲಿಮಿಟೇ ಇಲ್ಲ, ಇದಕ್ಕೆ ಎಷ್ಟು ಬೇಕಾದರೂ ಡೊನೇಷನ್ ಕೊಡ್ಬೋದು. 100% ಯಾವುದಕ್ಕೆ ಸಿಗುತ್ತೆ ಅಂದರೆ ನ್ಯಾಷನಲ್ ಇಂಪಾರ್ಟೆನ್ಸ್ ಯಾವುದಿರುತ್ತೆ ಅದು. ನ್ಯಾಷನಲ್ ಇಂಪಾರ್ಟೆನ್ಸ್ ಯಾವುದಕ್ಕೆ ಇರ್ಬೋದು ಅಂದರೆ ಪ್ರೈಮ್ ಮಿನಿಸ್ಟರ್ ರಿಲೀಫ್ ಫಂಡ್ಸ್ ಆಗಿರ್ಬೋದು. ಅದರಲ್ಲಿ ಒಂದೇ ಒಂದು ಡ್ರಾಟ್ ರಿಲೀಫ್ ಫಂಡ್ ಇದೆ, ಅದನ್ನು ಬಿಟ್ಟು ಪ್ರೈಮ್ ಮಿನಿಸ್ಟರು ರಿಲೀಫ್ ಫಂಡ್ಸು ಅಥವಾ ಅರ್ಥಕ್ವೇಕ್ ಫಂಡ್ಸು ಅಥವಾ ಸೈಕ್ಲೋನ್ ಫಂಡ್ಸು, ಪ್ರವಾಹಕ್ಕೆ ನಿಗದಿ ಮಾಡಿರುವ ಕೆಲವು ಸೆಟಪ್ ಮಾಡಿರುವ ಫಂಡ್ಗಳು, ಭೂಕಂಪ ಪೀಡಿತ ಪ್ರದೇಶಗಳಿಗೆ ಅವರ ಪ್ರದೇಶಗಳಲ್ಲಿ, ಫಾರ್ ಎಕ್ಸಾಂಪಲ್ ಆಂಧ್ರ ಪ್ರದೇಶ ಆಗಿರ್ಬೋದು, ಗುಜರಾತ್ ಆಗಿರ್ಬೋದು, ಮಹಾರಾಷ್ಟ್ರದಲ್ಲಿ ಪ್ರವಾಹದ ಭೀತಿ ಸೈಕ್ಲೋನ್ ಇರುತ್ತೆ ಪ್ರಾಬ್ಲಿ, ಅಲ್ಲಿ ನ್ಯಾಷನಲ್ ಲೆವೆಲ್ಲು ಫಾರ್ ಎಕ್ಸಾಂಪಲ್ ನ್ಯಾಷನಲ್ ಸ್ಪೋರ್ಟ್ಸ್ ಫಂಡು, ನ್ಯಾಷನಲ್ ಕಲ್ಚರಲ್ ಫಂಡು, ನ್ಯಾಷನಲ್ ಡಿಫೆನ್ಸ್ ಫಂಡು, ನ್ಯಾಷನಲ್ ಚಿಲ್ಡ್ರನ್ಸ್ ಫಂಡು, ದಿ ಸೆಂಟ್ರಲ್ ಫಂಡ್ ಫಾರ್ ದಿ ವೆಲ್ಫೇರ್ ಆಫ್ ದಿ ಪೂವರ್, ಸೆಂಟ್ರಲ್ ಫಂಡ್ ಫಾರ್ ಏರ್, ಆರ್ಮಿ ಆ್ಯಂಡ್ ನ್ಯಾವಲ್ ಬೆನೆವಲೆಂಟು, ನ್ಯಾಷನಲ್ ಏನೇನು ನ್ಯಾಷನಲ್ ಎಮಿನೆನ್ಸಲ್ಲಿ ಇರುವ ಯೂನಿವರ್ಸಿಟಿ ಅಥವಾ ಅರ್ಮೇನಿಯಾ ಫಂಡು, ಅರ್ಮೇನಿಯಾ ಅರ್ಥಕ್ವೇಕ್ ರಿಲೀಫ್ ಫಂಡ್ ಅಂತ ಕರಿತೀವಿ. ನ್ಯಾಷನಲ್ ಲೆವೆಲಲ್ಲಿ ಸ್ವಚ್ಛ ಭಾರತ್ ಅಭಿಯಾನ ಅಂತ ಏನಿದೆ, ಅದರ ಅಡಿಯಲ್ಲಿ ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಥವಾ ಡೊನೇಷನ್ಸ್ ಕೊಟ್ಟರೆ, ಕ್ಲೀನ್ ಗಂಗಾ ಮಿಷನಲ್ಲಿ ಏನಾದರೂ ಯಾರಾದರೂ ಒಬ್ಬರು ಏನಾದರೂ ಡೊನೇಷನ್ಸ್ ಕೊಟ್ಟರೆ, ಜಿಲ್ಲಾ ಸಾಕ್ಷರತಾ ಸಮಿತಿಗೆ ಏನಾದರೂ
ಅವರು ಡೊನೇಷನ್ಸ್ ಕೊಟ್ಟರೆ, ನ್ಯಾಷನಲ್ ಲೆವೆಲಲ್ಲಿ ಕೆಲವು ಔಷಧಿ ಇಲ್ಲದೆ ಇರತಕ್ಕಂಥ ಕೆಲವು ಕಾಯಿಲೆಗಳಿದ್ದಾವೆ. ಸೆರೆಬ್ರಲ್ ಡಿಸಬಿಲಿಟಿ ಅಂತೀವಿ, ಈ ನರನಾಡಿಗಳ ಕೆಲವು ಡಿಸಬಿಲಿಟೀಸು ಅಥವಾ ಪಾಲ್ಸಿ ಅಂತ ಕರಿತೀವಿ, ಅಥವಾ ಮಲ್ಟಿಪಲ್ ಡಿಸಬಿಲಿಟೀಸ್ ಅಂತೀವಿ. ನಾನಾ ರೀತಿಯ ಅವ್ರಿಗೆ ಸಮಸ್ಯೆಗಳಿರ್ತವೆ, ಆರೋಗ್ಯದ ಸಮಸ್ಯೆ ಇರುತ್ತೆ ಕೆಲವರಿಗೆ. ಅಂತಹ ಕೆಲವು ಡಿಸಬಿಲಿಟೀಸ್ಗೆ ಒಂದು ಫಂಡ್ ಸೆಟಪ್ ಆಗಿದ್ರೆ, ಆಮೇಲೆ ಟೆಕ್ನಾಲಜಿಗೆ ಡೆವಲಪ್ಮೆಂಟ್ ಮಾಡುವ ಕೆಲವು ಫಂಡ್ಗಳಾಗಿದ್ದರೆ ನ್ಯಾಷನಲ್ ಲೆವೆಲಲ್ಲಿ, ಇವೆಲ್ಲನೂ ಕೂಡ ನ್ಯಾಷನಲ್ ಇಂಪಾರ್ಟೆನ್ಸ್ ಫಂಡ್ಸು. ಆಮೇಲೆ ಎನಿ ಫಂಡ್ ವಿಚ್ ಈಸ್ ಡೊನೇಟೆಡ್ ಫಾರ್ ದಿ ಪ್ರಮೋಷನ್ ಆಫ್ ಕಮ್ಯುನಲ್ ಹಾರ್ಮನಿ, ಸೌಹಾರ್ದತೆಯನ್ನು ಇಂಪ್ರೂವ್ಮೆಂಟ್ ಮಾಡೋದಕ್ಕೋಸ್ಕರ ಯಾವುದಾದ್ರೂ ಒಂದು ಸಂಸ್ಥೆಯ ಸೆಟಪ್ ಆಗಿದ್ದರೆ ಗೌರ್ಮೆಂಟ್ ವತಿಯಿಂದ, ಆ ಸಂಸ್ಥೆಗಳಿಗೆ ಡೊನೇಷನ್ ಕೊಟ್ಟರೆ, ಭ್ರಾತೃತ್ವವನ್ನು ಇಂಪ್ರೂವ್ ಮಾಡೋದಕ್ಕೆ, ಡೆವಲಪ್ ಮಾಡೋದಕ್ಕೆ, ಅಂತಹ ವಾತಾವರಣ ಕ್ರಿಯೇಟ್ ಮಾಡೋದಕ್ಕೆ ಯಾವುದಾದ್ರೂ ಸಂಸ್ಥೆಗಳು ಸ್ಥಾಪಿತವಾಗಿದ್ದು ಅದಕ್ಕೆ ಡೊನೇಷನ್ ಕೊಟ್ಟರೆ, ನ್ಯಾಷನಲ್ ಲೆವೆಲ್ ಇಂಪಾರ್ಟೆನ್ಸ್ ಅಂತ ಕರಿತೀವಿ ಇವೆಲ್ಲನೂ, ನ್ಯಾಷನಲ್ ಫಂಡ್ಸು. ಇವೆಲ್ಲನೂ ಕೂಡ 100% ವಿತೌಟ್ ಲಿಮಿಟ್ ಎಷ್ಟು ಬೇಕಾದರೂ ಮಾಡ್ಬೋದು. ಈ ನ್ಯಾಷನಲ್ ಲೆವೆಲ್ ಫಂಡ್ಸಲ್ಲಿ ಏನಾಗುತ್ತೆ ಅಂದರೆ 3 ರಾಜ್ಯಗಳ ಫಂಡು ಕೂಡ ಬಂದ್ಬಿಡುತ್ತೆ ಇಲ್ಲಿ. ಒಂದು ಆಂಧ್ರ ಪ್ರದೇಶ್ ಬರುತ್ತೆ, ಎರಡನೇದು ಗುಜರಾತ್ ಬರುತ್ತೆ, ಮೂರನೇದು ಮಹಾರಾಷ್ಟ್ರ ಬರುತ್ತೆ. ಆಂಧ್ರ ಪ್ರದೇಶದಲ್ಲಿ ಅರ್ಥಕ್ವೇಕ್ ಪ್ರಾಬ್ಲಮ್ ಆಗಿತ್ತು, ಅದಕ್ಕೋಸ್ಕರನೇ ಒಂದು ಫಂಡ್ ಸೆಟಪ್ ಆಗಿತ್ತು, ಅದಕ್ಕೆ ಯಾರಾದರೂ ಡೊನೇಷನ್ ಮಾಡಿದರೆ. ಗುಜರಾತಲ್ಲೂ ಅರ್ಥಕ್ವೇಕ್ ಆಗಿತ್ತು, ಆ ಒಂದು ರಾಜ್ಯದ ಸರ್ಕಾರ ಫಂಡ್ ಸೆಟಪ್ ಮಾಡಿತ್ತು, ಅದಕ್ಕೆ ಯಾರಾದರೂ ಡೊನೇಷನ್ ಮಾಡಿದರೆ. ಮಹಾರಾಷ್ಟ್ರದಲ್ಲಿ ಸೈಕ್ಲೋನ್ ಆಗಿತ್ತು, ಅವರು ಕೂಡ ಒಂದು ಸೆಟಪ್ ಮಾಡಿದರು, ಆರ್ಗನೈಸೇಷನ್ ಫಂಡ್ ಸೆಟಪ್ ಮಾಡಿದರು, ಅದಕ್ಕೆ ಯಾರಾದರೂ ಡೊನೇಷನ್ ಕೊಟ್ಟರೆ ಇವ್ರಿಗೆಲ್ರಿಗೂ ಕೂಡ 100ಕ್ಕೆ 100ರಷ್ಟು ಡಿಡಕ್ಷನು ಅವೈಲಬಲ್ ಇರುತ್ತೆ. ನ್ಯಾಷನಲ್ ಲೆವೆಲ್ ಇಂಪಾರ್ಟೆನ್ಸ್ ಒಂದಷ್ಟು ಪಾಯಿಂಟ್ ನಾನು ನಿಮ್ಗೆ ಹೇಳಿದೆ. ಅದಲ್ಲದೆ ಈ ಸ್ಟೇಟಲ್ಲಿ ಇವು 3 ಬರ್ತವೆ. ಸೊ ಇಷ್ಟು 100% ವಿತೌಟ್ ಲಿಮಿಟ್ ಇರುತ್ತೆ. ಸೊ ಇದರಲ್ಲಿ ವಿತೌಟ್ ಲಿಮಿಟಲ್ಲಿ 50% ಇದೆ. 50%ಅಲ್ಲಿ ಯಾವ್ದ್ಯಾವ್ದು ಬರುತ್ತೆ ಅಂತ ಹೇಳಿದರೆ, ನಾವು ನೋಡೋದಾದರೆ ಯಾವುದಾದ್ರೂ ಒಂದು, ಇಲ್ಲಿ ನಾನು ಬೋರ್ಡ್ ಮೇಲೆ ನಿಮಗೆ ಅನುಕೂಲ ಆಗಲಿ ಅಂತ ಎಲ್ಲ ಬರೆದಿದ್ದೀನಿ, ಆದರೂ ಕೂಡ ಒಂದು ಸತಿ ನಾನು ಹೇಳ್ಬಿಡ್ತೀನಿ ನಿಮಗೆ. ಇದರಲ್ಲಿ ಪ್ರೈಮ್ ಮಿನಿಸ್ಟರು ನ್ಯಾಷನಲ್ ಡ್ರಾಟ್ ರಿಲೀಫ್ ಫಂಡ್, ಡ್ರಾಟ್ ಅಂತ ಹೇಳಿದ್ರೆ ಬರಗಾಲ ಅಂತ, ಪ್ರಧಾನಮಂತ್ರಿರವರ ಬರಗಾಲದ ರಿಲೀಫ್ ಫಂಡ್ ಅಂತ ಕರಿತೀವಿ, ಪ್ರೈಮ್ ಮಿನಿಸ್ಟರ್ ಡ್ರಾಟ್ ರಿಲೀಫ್ ಫಂಡ್. ಇದಕ್ಕೆ ಯಾರಾದರೂ ಒಬ್ಬರು ಡೊನೇಷನ್ ಕೊಟ್ಟಿದ್ರೆ ಅದಕ್ಕೆ 50% ಡಿಡಕ್ಷನ್ ತೋರಿಸ್ಕೋಬೋದು. 10,000 ಅವರು ಏನಾದರೂ ಡೊನೇಷನ್ ಮಾಡಿದ್ದಾರೆ ಅಂದರೆ 10,000ಕ್ಕೆ 50% ಎಷ್ಟಂದರೆ 5,000. ಆಮೇಲೆ ಜವಾಹರ್ಲಾಲ್ ನೆಹರು ಮೆಮೋರಿಯಲ್ ಫಂಡು, ರಾಜೀವ್ ಗಾಂಧಿ ಮೆಮೋರಿಯಲ್ ಫಂಡು, ಇಂದಿರಾ ಗಾಂಧಿ ಮೆಮೋರಿಯಲ್ ಫಂಡು. ಸೊ ಒಂದು ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ಡ್ರಾಟ್ ರಿಲೀಫ್ ಫಂಡ್, PMNDRF ಅಂತ ಕರಿತೀವಿ. ಇದರಲ್ಲಿ ಒಂದೇ ಒಂದು 50%ಅಲ್ಲಿ ಒಂದೇ ಒಂದು ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ಡ್ರಾಟ್ ರಿಲೀಫ್ ಫಂಡ್ ಬರುತ್ತೆ. ಉಳಿದಿರೋದು ನೇಮ್ಸ್ ಆಫ್ ಗಾಂಧಿ ಇದೆ, ನೀವು ಈಸಿಯಾಗಿ ಜ್ಞಾಪಕ ಮಾಡ್ಕೋಬೋದು. ಜವಾಹರ್ಲಾಲ್ ನೆಹರು ಮೆಮೋರಿಯಲ್ ಫಂಡು, ಇಂದಿರಾ ಗಾಂಧಿ ಮೆಮೋರಿಯಲ್ ಫಂಡು, ರಾಜೀವ್ ಗಾಂಧಿ ಮೆಮೋರಿಯಲ್ ಫಂಡು. ಅವರು 10,000 ಕೊಟ್ಟಿದ್ರೆ ನೀವು ಬರೀ 5,000 ತಗೋಬೇಕು, 1,00,000 ಕೊಟ್ಟಿದ್ರೆ ಬರೀ 50,000 ತಗೋಬೇಕು. ಸೊ 100ಕ್ಕೆ 100 ತಗೋಬೇಕಾಗಿರೋದು ಎಲ್ಲ ನ್ಯಾಷನಲ್ ಲೆವೆಲ್ ಇಂಪಾರ್ಟೆನ್ಸು. ಒಂದು 3 ಸ್ಟೇಟ್ ಬರುತ್ತೆ, ಅಥವಾ ಒಂದು 2-3 ಬೇರೆದು ಬರ್ಬೋದು. ಅದರಲ್ಲಿ ಒಂದು ಟೆಕ್ನಾಲಜಿ ಡೆವಲಪ್ಮೆಂಟ್ ಬರ್ಬೋದು, ಅರ್ಮೇನಿಯಾ ಅರ್ಥಕ್ವೇಕ್ ರಿಲೀಫ್ ಫಂಡ್ ಬರ್ಬೋದು, ಆಮೇಲೆ ಫಂಡ್ ಫಾರ್ ದಿ ವೆಲ್ಫೇರ್ ಫಂಡ್ ಫಾರ್ ಆಟಿಸಮ್, ಪಾಲ್ಸಿ, ಸೆರೆಬ್ರಲ್ ಪಾಲ್ಸಿ ಮತ್ತು ಮಲ್ಟಿಪಲ್ ಡಿಸಬಿಲಿಟೀಸ್ ಬರ್ಬೋದು. ಆಮೇಲೆ ಜಿಲ್ಲಾ ಸಾಕ್ಷರತಾ ಮಿಷನ್ಗೆ ಸಮಿತಿಗೆ ಬರ್ಬೋದು, ಕ್ಲೀನ್ ಗಂಗಾ ಬರ್ಬೋದು, ಸ್ವಚ್ಛ ಭಾರತ್ ಬರ್ಬೋದು. ಇದನ್ನು ಬಿಟ್ಟು ಎಲ್ಲ ನ್ಯಾಷನಲ್ ಲೆವೆಲ್ಲೇ ನಿಮ್ಗೆ ಬರುತ್ತೆ. ಒಂದು 3 ಸ್ಟೇಟು, ಉಳಿದಿರೋದು ನ್ಯಾಷನಲ್ಲು, ಮತ್ತು ಈಗ ನಾನು ಕ್ಲೀನ್ ಗಂಗಾ, ಸ್ವಚ್ಛ ಭಾರತ್ ಅವೆಲ್ಲ ಹೇಳಿದ್ನಲ್ಲ, ಯಾವುದು ಜಿಲ್ಲಾ ಸಾಕ್ಷರತಾ ಸಮಿತಿ, ಆಮೇಲೆ ಈ ಕಾಯಿಲೆಗಳಿಗೆ ಆರ್ಗನೈಸೇಷನ್ ಸೆಟಪ್ ಆಗಿದ್ದರೆ ಅವ್ರಿಗೇನಾದರೂ ಡೊನೇಷನ್ ಮಾಡಿದರೆ.
ಆಮೇಲೆ ಈ 50%ಅಲ್ಲಿ ವಿತೌಟ್ ಲಿಮಿಟಲ್ಲಿ 50%ಅಲ್ಲಿ 4 ಬರೋದು. ಒಂದು ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ಡ್ರಾಟ್ ರಿಲೀಫ್ ಫಂಡು, ನೆಕ್ಸ್ಟು ಜವಾಹರ್ಲಾಲ್ ನೆಹರು ಮೆಮೋರಿಯಲ್ ಫಂಡು, ಇಂದಿರಾ ಗಾಂಧಿ ಮೆಮೋರಿಯಲ್ ಫಂಡು, ರಾಜೀವ್ ಗಾಂಧಿ ಮೆಮೋರಿಯಲ್ ಫಂಡು. ಅವ್ರು ಏನು ಕೊಟ್ಟಿರ್ತಾರೆ ಪ್ರಾಬ್ಲಮಲ್ಲಿ ನಾವು ವಿಂಗಡಿಸ್ಕೊಂಡು ಇವೆಲ್ಲ ವಿತೌಟ್ ಲಿಮಿಟು. ಇದರಲ್ಲಿ ವಿತೌಟ್ ಲಿಮಿಟಲ್ಲಿ 100% ಯಾವುದು, 100ಕ್ಕೆ 100 ಕೊಟ್ಬಿಡ್ಬೇಕು. 50% ಯಾವುದಿದೆ ಅದಕ್ಕೆ ಇಂಟು 50/100 ಮಾಡಿಕೊಂಡ್ರೆ ಎಷ್ಟು ಬರುತ್ತೆ ಅಷ್ಟು ಹಾಕ್ಕೋಬೇಕು. ಡೈರೆಕ್ಟ್ಲಿ ನೀವು ಇದನ್ನು ಹಾಕ್ಕೋಬೋದು. ಯಾವಾಗ ವಿತ್ ಲಿಮಿಟಿಗೆ ಬರ್ತೀವಿ, ವಿತ್ ಲಿಮಿಟಿಗೆ ನೀವು ಡೊನೇಷನ್ ಏನಾದರೂ ಕೊಡಬೇಕಂದ್ರೆ ಇದಕ್ಕೆ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್, ಏನು ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಇರುತ್ತೆ ಅದರ 10% ಅಂತ ಹೇಳ್ತೀವಿ. ಆರ್ ಅಮೌಂಟ್ ಇನ್ವೆಸ್ಟೆಡ್ ವಿಚ್ ಎವರ್ ಈಸ್ ಲೆಸ್, ಕ್ವಾಲಿಫೈಯಿಂಗ್ ಅಮೌಂಟ್ ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಇದರಲ್ಲಿ ಯಾವ್ದು ಬರ್ತದೆ ಅಂತ ಹೇಳಿದರೆ 100%ಗೆ 2 ಬರುತ್ತೆ. ಇದರಲ್ಲೂ 50%ಗೆ ಒಂದು 4-5 ಬರುತ್ತೆ ಅಷ್ಟೇ. ಇದರಲ್ಲಿ 100%ಗೆ ಇದರಲ್ಲಿ ಯಾವ್ದು ಬರುತ್ತೆ, ವಿತ್ ಲಿಮಿಟ್ಗೆ ರೆಸ್ಟ್ರಿಕ್ಷನ್ ಇದೆ ಅಂತ. ವಿತೌಟ್ ಲಿಮಿಟ್ಗೆ ರೆಸ್ಟ್ರಿಕ್ಷನ್ ಇಲ್ಲ, ಎಷ್ಟು ಬೇಕಾದರೂ ಕೊಡ್ಬೋದು. ನ್ಯಾಷನಲ್ ಇಂಪಾರ್ಟೆನ್ಸ್ ಅವು. ಈ ಇದು ವಿತ್ ಲಿಮಿಟ್ ಇದೆಯಲ್ಲ, ಇದಕ್ಕೆ 100%ಗೂ ರೆಸ್ಟ್ರಿಕ್ಷನ್ ಇದೆ, 50%ಗೂ ರೆಸ್ಟ್ರಿಕ್ಷನ್ ಇದೆ. ಈಗ ವಿತ್ ಲಿಮಿಟ್ 100%ಅಲ್ಲಿ ಯಾವ್ದು ಬರುತ್ತೆ, 2 ಬರೋದಂತ ನಾನು ನಿಮ್ಗೆ ಹೇಳಿದೆ. ಒಂದು ಯಾವುದಾದ್ರೂ ಒಂದು ಸರ್ಕಾರದಿಂದ ಸ್ಥಾಪಿತವಾದ ಒಂದು ಸಂಸ್ಥೆ ಆಗಿರ್ಬೋದು, ಇನ್ನು ಯಾವುದಾದ್ರೂ ಬೇರೆ ಆರ್ಗನೈಸೇಷನ್ ಆಗಿರ್ಬೋದು, ಫ್ಯಾಮಿಲಿ ಪ್ಲ್ಯಾನಿಂಗ್ ಏನಾದರೂ ಪ್ರಮೋಷನ್ ಮಾಡ್ತಾಯಿದ್ರೆ ಅಂಥವ್ರಿಗೆ ಏನಾದರೂ ಡೊನೇಷನ್ ಕೊಟ್ಟರೆ ಅದು 100%. ಎರಡನೇದು ಒಲಿಂಪಿಕ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅವರು ನಮ್ಮ ದೇಶದಲ್ಲಿ ಸ್ಪೋರ್ಟ್ಸ್ಗೆ, ಗೇಮ್ಸ್ಗೆ ಅವ್ರು ಏನಾದರೂ ಚಟುವಟಿಕೆಗಳನ್ನು ಮಾಡ್ತಾಯಿದ್ದು ಅಂತಹ ಸಂಸ್ಥೆಗೆ ನೀವೇನಾದರೂ ಡೊನೇಷನ್ ಕೊಟ್ಟರೆ ಅದಕ್ಕೂ 100%. 100%ಅಲ್ಲಿ 2 ಬರೋದು ವಿತ್ ಲಿಮಿಟಲ್ಲಿ. ನೆಕ್ಸ್ಟು ವಿತೌಟ್ ಲಿಮಿಟು ಅಂದರೆ ವಿತ್ ಲಿಮಿಟಲ್ಲೇ 50%. 50%ಅಲ್ಲಿ ಏನಂದರೆ ಯಾವುದಾದ್ರೂ ಒಂದು ಆರ್ಗನೈಸೇಷನ್ನು ಲೈಕ್ ಯಾವುದಾದ್ರೂ ಒಂದು ನೋಟಿಫೈಡ್ ಅಪ್ರೂವ್ಡ್ ದೇವಸ್ಥಾನ ಆಗಿರಲಿ, ಮಸೀದಿ ಆಗಿರಲಿ, ಚರ್ಚ್ ಆಗಿರಲಿ, ಗುರುದ್ವಾರ ಆಗಿರಲಿ, ಅಥವಾ ಯಾವುದೇ ಒಂದು ದೇವಸ್ಥಾನಗಳು, ಪೂಜೆ ಮಾಡುವ ಸ್ಥಳಗಳು ಅಪ್ರೂವ್ಡ್ ಆಗಿರಬೇಕು. ಅಥವಾ ಹಿಸ್ಟಾರಿಕಲ್ ಇಂಪಾರ್ಟೆನ್ಸ್ ಇರುವ ಸ್ಥಳಗಳು, ಅಲ್ಲಿ ನೀವೇ ಯಾರಾದರೂ ಡೊನೇಷನ್ ಮಾಡಿದರೆ, ಅಂತಹ ಒಂದು ಪ್ಲೇಸಸ್ಸಲ್ಲಿ ನೀವು ಡೊನೇಷನ್ ಮಾಡಿದ್ರೆ ಇದು ವಿತ್ ಲಿಮಿಟು 50%. ಯಾವುದೋ ಒಂದು ಚಾರಿಟಬಲ್ ಫಂಡ್ ಇದೆ, ಟ್ರಸ್ಟ್ ಇದೆ, ಚಾರಿಟಬಲ್ ಹಾಸ್ಪಿಟಲ್ ಇದೆ, ಅಂತಹದಕ್ಕೆ ಏನಾದರೂ ಯಾರಾದರೂ ಒಂದು ಡೊನೇಷನ್ನ ಕೊಟ್ಟರೆ ಇದು ಕೂಡ 50%. ಮೈನಾರಿಟಿ ಡೆವಲಪ್ಮೆಂಟಿಗೆ ಅಥವಾ ಅವರ ಇಂಟ್ರೆಸ್ಟ್ ಆಫ್ ಮೈನಾರಿಟೀಸ್ಗೆ ಯಾರಾದರೂ ಅವ್ರಿಗೆ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಯಾವುದಾದ್ರೂ ಸಂಸ್ಥೆಗಳು ಇಂಪ್ರೂವ್ಮೆಂಟ್ ಆಗಿ ಡೆವಲಪ್ ಮಾಡೋಕ್ಕೆ, ಮೈನಾರಿಟೀಸ್ ಅಂತ ಹೇಳಿದರೆ ಇಲ್ಲಿ ಹಿಂದೂಸ್ ಬರ್ತಾರೆ, ಇಲ್ಲಿ ಮೈನಾರಿಟೀಸ್ ಅಂತ ಹೇಳಿದರೆ ಮುಸ್ಲಿಮ್ಸ್ ಬರ್ತಾರೆ, ಕ್ರಿಶ್ಚಿಯನ್ಸ್ ಬರ್ತಾರೆ, ಜೈನ್ಸ್ ಬರ್ತಾರೆ, ಬುದ್ಧಿಸ್ಟ್ ಬರ್ತಾರೆ, ಪಾರ್ಸೀಸ್ ಬರ್ತಾರೆ. ಸೊ ಮೈನಾರಿಟೀಸ್, ಈ ಯಾರು ಮೈನಾರಿಟೀಸ್ ಅಂತ ಇದ್ದಾರೆ ಅವರಿಗೆ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಯಾವುದಾದ್ರೂ ಸಂಸ್ಥೆಗಳಿದ್ದು ಅಲ್ಲಿ ಡೊನೇಷನ್ ಕೊಟ್ಟರೆ ಅದು ಕೂಡ ವಿತ್ ಲಿಮಿಟು 50%. ಆಮೇಲೆ ಯಾವುದಾದ್ರೂ ಒಂದು ಸಂಸ್ಥೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡೋದಕ್ಕೆ, ಟೌನ್ಸ್ ಆಗಲಿ, ಸಿಟೀಸ್ ಆಗಲಿ, ಅವನ್ನ ಡೆವಲಪ್ಮೆಂಟ್ ಮಾಡೋದಕ್ಕೆ ಇದ್ದು ಅಂತಹ ರಿಜಿಸ್ಟರ್ಡ್ ಸಂಸ್ಥೆಗಳಿಗೆ ಯಾರಾದರೂ ಏನಾದರೂ ಡೊನೇಷನ್ಗಳು ಕೊಟ್ಟರೆ ಅಂತಹ ಡೊನೇಷನ್ಗಳನ್ನು ನೀವು ಡಿಡಕ್ಷನಲ್ಲಿ ತೋರಿಸ್ಕೋಬೋದು. 50%ಅಲ್ಲಿ ಬರುತ್ತಿದ್ದು ವಿತ್ ಲಿಮಿಟು. ಸೊ ವಿತ್ ಲಿಮಿಟಲ್ಲಿ 5 ಬರುತ್ತೆ. ಆ್ಯಕ್ಚುಲಿ 5ಅಲ್ಲಿ ನಾನು 4 ಹೇಳಿದ್ದೀನಿ ನಿಮಗೆ. ಮೊದಲನೇದು ಯಾವುದಾದ್ರೂ ಚರ್ಚ್ ಆಗಿರ್ಬೋದು, ಮಸೀದಿ ಆಗಿರ್ಬೋದು, ಟೆಂಪಲ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ಪೂಜೆ ಮಾಡೋ ಸ್ಥಳ ಆಗಿರ್ಬೋದು, ಅಪ್ರೂವ್ಡ್ ಆಗಿರಬೇಕದು. ಅಥವಾ ಒಂದು ಐತಿಹಾಸಿಕ ಸ್ಥಳ ಆಗಿರ್ಬೋದು, ಅದು ಅಪ್ರೂವ್ಡ್ ಆಗಿರಬೇಕು. ಅಂತಹ ಸ್ಥಳಗಳಿಗೆ ನೀವೇನಾದರೂ ಅಲ್ಲಿ ಒಂದು ಆರ್ಗನೈಸೇಷನ್ ಸೆಟಪ್ ಆಗಿ ಅಂತ ಅದಕ್ಕೇನಾದರೂ ನೀವು ಚಾರಿಟಿ ಕೊಟ್ಟಿದ್ರೆ ಅಥವಾ ಡೊನೇಷನ್ ಕೊಟ್ಟಿದ್ರೆ ಎಲಿಜಿಬಲ್ಲು. ವಿತ್ ಲಿಮಿಟು 50%. ಎರಡನೇದು ಯಾವುದೋ ಒಂದು ಚಾರಿಟಬಲ್ ಟ್ರಸ್ಟ್ ಇದೆ, ಚಾರಿಟಬಲ್ ಹಾಸ್ಪಿಟ್ಲ್ ಇದೆ, ಫಂಡ್ ಇದೆ, ಅದಕ್ಕೆ ಡೊನೇಷನ್ ಕೊಟ್ಟರೆ ನೀವು ಅದು 50%. ಮೈನಾರಿಟೀಸ್ನ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಮೈನಾರಿಟೀಸು ಆ ಸಂಸ್ಥೆಗಳೇನಾದರೂ ಸ್ಥಾಪನೆ ಆಗಿದ್ದು ಅಲ್ಲಿ ನೀವು ಡೊನೇಷನ್ ಕೊಟ್ಟು
ಅದಕ್ಕೂ ಕೂಡ ತೋರಿಸ್ಕೋಬೋದು 50%. ಅಥವಾ ಯಾವುದಾದ್ರೂ ಒಂದು ಸಂಸ್ಥೆಗಳು ಶಾಸನಬದ್ಧವಾಗಿ ಸ್ಥಾಪಿತವಾಗಿದ್ದು ಅಲ್ಲಿ ಅವ್ರ ಕೆಲಸ ಏನಂದರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡೋದು, ಪ್ಲ್ಯಾನಿಂಗ್ ಮಾಡೋದು, ಡೆವಲಪ್ ಮಾಡೋದು, ಸಿಟೀಸು ಮತ್ತು ಟೌನ್ಸ್ನ ಇಂಪ್ರೂವ್ಮೆಂಟ್ ಮಾಡೋದು, ಇನ್ಫ್ರಾಸ್ಟ್ರಕ್ಚರ್, ರೋಡು, ಬಿಲ್ಡಿಂಗು, ಡ್ಯಾಮ್ಸು, ಬ್ರಿಡ್ಜಸ್ಸು, ಅವ್ರ ಕೆಲಸ ಏನಾದರೂ ಆಗಿದರೆ ಅಂತಹ ಸಂಸ್ಥೆಗಳಿಗೆ ನೀವೇನಾದರೂ ರಿಜಿಸ್ಟರ್ ಆಗಿರಬೇಕು, ಅಪ್ರೂವ್ಡ್ ಆಗಿರಬೇಕು. ಡೊನೇಷನ್ ಕೊಟ್ಟಿದ್ದರೆ ಅದು ಕೂಡ ವಿತ್ ಲಿಮಿಟು 50% ತಗೋಬೋದು. ಇನ್ನು ಲಾಸ್ಟ್ ಒನ್ ಯಾವುದಂದರೆ, ಯಾವ ಸಂಸ್ಥೆಗಳು ಕಂಡೀಷನ್ಗಳು ಹಾಕಿ ಸೆಕ್ಷನ್ಸ್ಗಳು ಇಟ್ಕೊಂಡು ಅಪ್ರೂವ್ಡ್ ಆಗಿದ್ದು ಅವ್ರೇನಾದರೂ ಸಂಸ್ಥೆಗಳು ನಡೆಸ್ತಾ ಇದ್ದರೆ ಅಪ್ರೂವ್ಡ್ ಆಗಿರಬೇಕು, ಕಂಡೀಷನ್ಸ್ ಇರಬೇಕಾದ್ರೆ